25 ವರ್ಷಗಳ ಹಿಂದಿನ ಗಂಗಾರತಿ ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿನ ಸಂಸದರಾದ ಮೇಲೆ ಆಗಿರ್ತಕ್ಕಂಥ ಗಂಗಾರತಿ ಮತ್ತು ಇಲ್ಲಿನ 25 ವರ್ಷಗಳ ಹಿಂದಿನ ಗಂಗೆ ನದಿ ಮತ್ತು 25 ವರ್ಷದ ನಂತರದ ಈಗಿನ ಗಂಗಾ ನದಿಯ ಬಗ್ಗೆ ನಮ್ಮ ಜೊತೆ ಗಂಗಾರತಿಯ ಸ್ಥಳದಲ್ಲೇ ವಿವರಣೆ ಮಾಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಸರ್ ಸರ್ ಗಂಗಾರತಿಯ ನೋಡಿದ್ರಿ, ಕಣ್ತುಂಬಿಕೊಂಡ್ರಿ, ನಮ್ಮ ಜೊತೆನೇ ನೋಡಿದ್ರಿ ಸರ್, ಏನ್ ಅನಿಸ್ತು ಸರ್? ಸಹಜವಾಗಿ ಗಂಗಾರತಿ ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಬಂದಂತಹ ವಿಚಾರ. ಆದರೆ ನಾನು ಕಳೆದ 20 ವರ್ಷಗಳ ಕಾಲದ ಹಿಂದೆ ನನ್ನ ತಾಯಿ ಜೊತೆನಲ್ಲೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆದರೆ ಇವತ್ತು ಅಂದಿನ ಒಂದು ವಾರಣಾಸಿಗೂ ಕೂಡ ಇವತ್ತಿಗೂ ಬಹಳಷ್ಟು ಕಾಶಿಯಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾತ್ರ ಅಲ್ಲ, ದೇವಸ್ಥಾನದ ರೂಪಗಳು, ದೇವಸ್ಥಾನದ ಕೈಂಕರ್ಯಗಳು, ಇಡೀ ಲಕ್ಷಾಂತರ ಜನ ಮೈಗೂಡಿಸ್ಕೊಳ್ಳುವಂತ ಒಂದು ಕಾರ್ಯವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಗಂಗಾರತಿಯ ವಿಶೇಷತೆಯನ್ನು ನಾವು 3 ಕಡೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಲಕ್ಷಾಂತರ ಜನ ಇವತ್ತು ಬಂದು ಆ ಆರತಿಯಲ್ಲಿ ಭಾಗಿಯಾಗುವಂಥದ್ದು, ತಾವೇ ಅದರಲ್ಲಿ ಇದ್ದಾರೆ ಎನ್ನುವಂತ ಭಾವನೆಯನ್ನು ಮೂಡಿಸಿಕೊಳ್ಳುವಂತ ಒಂದು ದೊಡ್ಡ ಕೈಂಕರ್ಯವನ್ನ ಇವತ್ತು ತಮ್ಮದೇ ಆದಂತ ದೂರದೃಷ್ಟಿಯನ್ನ ಇಟ್ಟುಕೊಂಡು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅವರ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇದೊಂದು ಮಾದರಿಯ ರೀತಿಯಲ್ಲಿ ಆ ಶಿವನ ಕೇಂದ್ರವಾಗಿ ಬೆಳವಣಿಗೆ ಆಗಿದೆ. ಮತ್ತು ಗಂಗಾರತಿಯ ಮೂಲಕವಾಗಿ ನಾವೆಲ್ಲರೂ ಶಿವನಿಗೆ ನಮ್ಮದೇ ಆದಂತ ತಾಯಿ ಗಂಗೆಯ ಮೂಲಕವಾಗಿ ನಾವು ಭಕ್ತಿಯನ್ನು ಆಚರಿಸ್ತಾ ಇದ್ದೇವೆ ಅನ್ನುವಂಥ ಸಂತೋಷ ಎಲ್ಲರಿಗೂ ಆಗ್ತದೆ. 25 ವರ್ಷಗಳ ಹಿಂದಿನ ಗಂಗಾರತಿ, ಮೋದಿಯ ಕಾಲದ ಗಂಗಾರತಿ, ಏನು ವ್ಯತ್ಯಾಸ ಕಾಣ್ತೀರಾ? ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಇಲ್ಲಿ ಬರ್ಬೇಕಾದ್ರೇನೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ನಮಗೆ ಗೊತ್ತಿದೆ. ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಬರಬೇಕಾಗಿತ್ತು, ಕೂತ್ಕೊಳ್ಳೋಕೆ ಯಾವುದೇ ಅವಕಾಶಗಳಿರಲಿಲ್ಲ. ಆದರೆ ಇವತ್ತೊಂದು ದಿವಸ ಲಕ್ಷಾಂತರ ಜನ ಕೂತ್ಕೊಂಡು ಗಂಗಾರತಿಯನ್ನು ನೋಡುವಂತಹ ಒಂದು ವ್ಯವಸ್ಥೆಗಳು, ಭಕ್ತಿಯಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆ ತಾಯಿಗೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಿದಾರಲ್ಲ, ಅದು ಇಡೀ ಹಿಂದೂ ಸಮಾಜದ ಸನಾತನವಾದಂತಹ ಧರ್ಮವನ್ನ ಕಾಪಾಡುವಂತ ದೊಡ್ಡ ಕೈಂಕರ್ಯವನ್ನ ಶಿವನ ರೂಪದಲ್ಲಿ, ಶಿವನ ಅವತಾರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆನಂದವನ್ನ ಪಡ್ತೇನೆ. ಮೊದಲ ಗಂಗೆ, ಈಗಿನ ಗಂಗೆ. ಮೊದಲ ಗಂಗೆ ಕಲುಷಿತವಾದಂತಹ ಗಂಗೆ. ನಾನು ಮೊದಲನೇ ಸಲ ನಮ್ಮ ಅಮ್ಮನ ಜೊತೆನಲ್ಲಿ ಬಂದಾಗ ಆ ಗಂಗೆನಲ್ಲಿ ಅಮ್ಮ ಸ್ನಾನ ಮಾಡ್ಲಿಕ್ಕಾಗತ್ತಾ ಅಂತ ಇದ್ದೆ. ಆದ್ರೆ ಇವತ್ತು ಗಂಗೆಯಲ್ಲಿ ಸ್ನಾನ ಮಾಡಿ ನಾವು ಹೋಗ್ಲಿಕ್ಕೆ ಒಂದು ಆನಂದವನ್ನ ಪಡ್ತೇವೆ. ನಮ್ಮ ಜೀವನದ ಎಲ್ಲ ಪಾಪಗಳನ್ನ, ಕರ್ಮಗಳನ್ನ ಕಳೆದಿದ್ದೇವೆ ಅನ್ನುವಂಥ ಸಂತೋಷದಿಂದ ಗಂಗೆಗೆ ನಾವು ಹೋಗ್ತಾ ಇದ್ದೀವಿ. ಆ ಗಂಗೆಯನ್ನ ಸ್ವಚ್ಛ ಮಾಡಿರುವಂತ ರೀತಿ ಇದೆಯಲ್ಲ, ಅದನ್ನ ಇಡೀ ವಿಶ್ವ ತನ್ನದೇ ಆದಂತ ರೀತಿಯಲ್ಲಿ ತೆಗೆದುಕೊಳ್ತಾ ಇದೆ. ಬರೀ ಅಷ್ಟು ಮಾತ್ರ ಅಲ್ಲ, ಪರಿಸರದ ದೃಷ್ಟಿಯಿಂದ, ಎಲ್ಲಾ ದೃಷ್ಟಿಯಿಂದನೂ ಕೂಡ ಇವತ್ತು ಗಂಗೆಯನ್ನ, ಆ ನಿಜವಾದಂತ ಗಂಗೆಯನ್ನ ಕೈಲಾಸದಿಂದ ತಂದಿರುವಂತಹ ಒಂದು ದೊಡ್ಡ ಭಗೀರಥನ ರೀತಿಯಲ್ಲೇ ಇವತ್ತು ನರೇಂದ್ರ ಮೋದಿ ಅವರು ಆ ಕೆಲಸವನ್ನ ಮಾಡಿದರೆ ಆಧುನಿಕ ಯುಗದ ಭಗೀರಥ ಅಂತ ಹೇಳಲಿಕ್ಕೆ ನಾನು ಆನಂದವನ್ನ ಪಡ್ತೇನೆ. ಅಂದ್ರೆ 25 ವರ್ಷದ ಗಂಗೆಯನ್ನು ನೆನೆಸ್ಕೊಂಡ್ರೆ, ಈಗಿನ ಗಂಗೆ ನೆನೆಸ್ಕೊಂಡ್ರೆ, ನೀವು ಈ ಸಂದರ್ಭದಲ್ಲಿ ಯಾರನ್ನ ಸ್ಮರಿಸ್ಕೊಳ್ತೀರಾ? ನಾನು ಸಹಜವಾಗಿ ಗಂಗೆಯನ್ನ ಭೂಮಿಗೆ ತಂದಂತಹ ಭಗೀರಥನ ಬಗ್ಗೆ ನಾನು ಓದ್ತಾ ಇರ್ತೇನೆ. ಆದರೆ ಆ ಭಗೀರಥ ಗಂಗೆಯನ್ನ ತಂದಾಗ ಯಾವ ಶುದ್ಧಿಯತನ ಇತ್ತೋ, ಇವತ್ತು ಅಂಥದೇ ಆದಂತ ರೀತಿಯಲ್ಲಿ ಆ ಶುದ್ಧಿಯ ವಾತಾವರಣವನ್ನು ನಾವು ಇಲ್ಲಿ ಮಾಡುವಂತ ರೀತಿಯನ್ನ ಕಾಣ್ತಾ ಇದ್ದೇವೆ. ನಾನು ಭಗೀರಥನ ನೆನಪಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತೇನೆ. ಸಾಕ್ಷಾತ್ ಶಿವನ ಅವತಾರದ ರೀತಿಯಲ್ಲೇ ಇವತ್ತು ವಿಶ್ವಕ್ಕೆ ತನ್ನದೇ ಆದಂತ ಒಂದು ರೂಪವನ್ನು ಕೊಡ್ತಾ ಇರುವಂತಹ ಮೋದಿಯವರು ಈ ಕ್ಷೇತ್ರದ ಸಂಸದರು ಅಂತ ಹೇಳಲಿಕ್ಕೆ ಆನಂದವನ್ನ ಪಡ್ತೇನೆ. ಅಂದ್ರೆ ಮೋದಿಯವರು ಈ ಸಂಸದರಾಗ್ಲಿಕ್ಕೆ, ಈ ಕ್ಷೇತ್ರ ಸಂಸದರಾಗ್ಲಿಕ್ಕೆ ಆ ಗಂಗೆ ಮಾತೆ ಕರೆಸ್ಕೊಂಡಿದ್ದಾಳ? ಖಂಡಿತವಾಗ್ಲು. ನಾನು ಚುನಾವಣೆಯ ಸಂದರ್ಭದಲ್ಲಿ ಗುಜರಾತ್ಗೂ ಕೂಡ ಹೋಗ್ತಾ ಇದ್ದೆ, ಮಣಿನಗರದಲ್ಲಿ. ಆ ಕ್ಷೇತ್ರವನ್ನ ಹೇಗೆ ಇಟ್ಕೊಂಡಿದ್ದಾರೆ ಅಂತ ನಾನು ನೋಡಿದ್ದೆ ಚುನಾವಣೆಯ ಸಂದರ್ಭದಲ್ಲಿ. ಎಲ್ಲವೂ ಪ್ರತಿ ಸಲ ಹೋಗ್ತಾ ಇದ್ದೆ. ಈಗ ಇಲ್ಲಿ ಇದು 3ನೇ ಚುನಾವಣೆ. ಈ ಚುನಾವಣೆಯಲ್ಲಿ ನೋಡಿದಾಗಂತ ಸಂದರ್ಭದಲ್ಲಿ ಒಬ್ಬ ಸಂಸದರ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಬಹುದು ಅನ್ನುವಂತ ಉದಾಹರಣೆಯನ್ನ ಇವತ್ತು ಕೊಟ್ಟಿದ್ದಾರೆ. ಕೋಟಿ ಕೋಟಿ ಜನಕ್ಕೆ, ನಮ್ಮಂತಹವ್ರಿಗೆ ಇಲ್ಲಿ ದರ್ಶನ ಮಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ಆಗ್ಲೇ ಹೇಳಿದಾಗೆ ಕಲಿಯುಗದ ಭಗೀರಥನಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ರಾಮದಾಸ್ ಅವರು ನಮಗೆ ಎಷ್ಟು ಮಾಹಿತಿಯನ್ನು ಕೊಟ್ಟರು. 25 ವರ್ಷಗಳ ಹಿಂದಿನ ಗಂಗಾರತಿ ಮತ್ತು ಈಗಿನ ಗಂಗಾರತಿ, 25 ವರ್ಷಗಳಿಂದ ಗಂಗೆ ಮತ್ತು ಈಗಿನ ಗಂಗೆ ಎಲ್ಲವನ್ನು ಕೂಡ ಕಣ್ತುಂಬಿಸಿಕೊಟ್ರು. ಮತ್ತು ಗಂಗಾರತಿಯನ್ನು ಕಣ್ತುಂಬಿಸಿಕೊಂಡು ಅವರ ತಾಯಿಯನ್ನು ನೆನೆಸ್ಕೊಂಡ್ರು. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರನ್ನ ಗಂಗೆಯೇ ಕರೆಸಿಕೊಂಡಿದ್ದಾಳೆ, ಆಧುನಿಕ ಶಿವ ಅನ್ನೋ ರೀತಿಯಲ್ಲಿ ಒಂದು ಪದವನ್ನು ಬಳಸಿದ್ರು. ಆ ಮುಖಾಂತರ ಗಂಗೆಯ ತಟದಲ್ಲಿ ಗಂಗಾರತಿಯನ್ನ ನ್ಯೂಸ್ 18 ಕನ್ನಡ
ಗಂಗಾರತಿಯ ಮುಂಚಿನ ಎಲ್ಲ ವ್ಯವಸ್ಥೆ, ಗಂಗಾರತಿಯ ಸಂದರ್ಭ, ಗಂಗಾರತಿಯ ನಂತರ ಎಲ್ಲವನ್ನು ಕೂಡ ನಾವು ನಿಮ್ಮ ಕಣ್ಮುಂದೆ ಇಟ್ಟಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.